ಹಾಸನಿಗೆ ಸ್ವಾಗತ. ಈಗ ಹಾಸನದಿಂದ ನಯನ ಕರೆ ಮಾಡ್ತಾರೆ. ನಯನ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ನಯನ, ನನ್ನ ಧ್ವನಿ ಕೇಳ್ತಿದ್ಯಾ? ನಯನ, ನಿಮ್ಮ ನನ್ನ ಧ್ವನಿ. ನಮಸ್ಕಾರ, ಹೇಳಿಮಾ. ಕೇಳಿಸ್ತಾ ಇದೆ. ಹೇಳಿಮಾ. ಓಕೆ, ವಿಶ್ ಯು ದ ಸೇಮ್. ಒಳ್ಳೆ ಆರೋಗ್ಯ, ಹೊಸ ವರ್ಷದ ಆರೋಗ್ಯ ಇರಲಿ, ಒಳ್ಳೆ ಹ್ಯಾಪಿನೆಸ್ ಇರಲಿ, ಹೆಲ್ತ್ ಅಂಡ್ ಹ್ಯಾಪಿನೆಸ್. ಹೇಳಿಮಾ, ನಿಮ್ಮ ಪ್ರಶ್ನೆ ಹೇಳಿ. ನಯನ, ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ, ಕರೆ ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಡೈರೆಕ್ಟ್ ಆಗಿ ಡಾಕ್ಟರ್ ಜೊತೆ ಮಾತಾಡಿ. ಈಗ ಚಳಿಗಾಲ, ಈಗ ಆಗ ಅಪೆಂಡಿಕ್ಸ್ ಪ್ರಾಬ್ಲಮ್ ಇತ್ತು ಅಂತ ಗ್ಲೂಕೋಸ್ ಹಾಕಿದ್ರು. ಸರಿ. ಅದಕ್ಕೆ ಈಗ ತುಂಬಾ ಏನ್ ಮುಟ್ಟಿದ್ರು ಶೀತ. ಈಗಂತೂ 3 ತಿಂಗಳಿಂದ ಕೆಮ್ಮು, ಟ್ಯಾಬ್ಲೆಟ್ ಅಂದ್ರೆ ಇದಾಗುತ್ತೆ, ವಾಸಿ ಆಗುತ್ತೆ. ಸರಿ. ಮತ್ತೆ ಬರ್ತಾ ಇದೆ. ಅದಕ್ಕೆ ಏನ್ ಪ್ರಾಬ್ಲಮ್ ಅಂತ ಕೇಳಿದ್ರೆ ಅದಮ್ಮ ಹೇಳಿದ್ನಲ್ಲಮ್ಮ, ಈ ತರ ಎಲ್ಸೋ ಶಕ್ತಿನ ನಿಮ್ಗೆ ಇಂಪ್ರೂವ್ಮೆಂಟ್ ಮಾಡಬೇಕು, ಆಯ್ತಾ? ಗ್ಲೂಕೋಸ್ ತುಂಬಾ ಹಾಕಿದ್ರು, ಅದರಿಂದ ತೊಂದರೆ ಆಗಿದೆ. ಯಾವ್ದ್ರಿಂದ ಅಂತ ಇಲ್ಲ, ಗ್ಲೂಕೋಸ್ ನಿಮ್ಗೆ ಎನರ್ಜಿ ಬೇಕಾಯಿತು, ಅಲ್ಲಿಂದ ಕೊಟ್ಟರು, ಅಲ್ಲಿಂದ ಜಾಸ್ತಿ ಆಗೋಕ್ಕೆ ಚಾನ್ಸಸ್ ಕಡಿಮೆ ಇರುತ್ತೆ. ಬೇರೆ ಕೆಲವು ಕೆಮಿಕಲ್ಸ್ ಎಲ್ಲ ಇರುತ್ತೆ. ಫಾರ್ ಎಕ್ಸಾಂಪಲ್ ಪ್ಯಾರಾಸ್ಟಮಾಲ್ ಅಂತ ಹೇಳ್ತಾರೆ, ಆಸ್ಪಿರಿನ್ ಅಂತ ಹೇಳ್ತಾರೆ. ಅದನ್ನ ಜಾಸ್ತಿ ತಗೊಂಡ್ಬಿಟ್ರೆ ಕೆಲವು ಟೈಮ್ಲಿ ಉಸಿರಾಡೋ, ಶ್ವಾಸ ಕೊಡೋದು ತೊಂದರೆಗಳು ಬರುತ್ತೆ. ನಿಮ್ಮ ಸೈನ್ ತೋರಿಸಿದ್ದೆ. ಓಕೆ, ಇದು ಅಫ್ಸಲಿನ್, ಅದೇ ಉಸಿರು ಬಾಯಿಗೆ ಹಾಕೊಳ್ಳೋದು ಇರುತ್ತಲ್ಲ, ಅದು ಕೊಟ್ಟಿದ್ದಾರೆ. ಅದರಿಂದ ಜಾಸ್ತಿ ತಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಏನು ತೊಂದರೆ ಇಲ್ಲಮ್ಮ. ಆಸ್ಟಾಲಿನ್ ಟ್ಯಾಬ್ಲೆಟ್ ಗಿಂತ ಆಸ್ಟಾಲಿನ್ ಇನ್ಹೇಲರ್ ತಗೊಂಡ್ರೆ ಒಳ್ಳೆಯದು. ಒಳ್ಳೆಯದು. ಅದು ಒಳ್ಳೆಯದು ಅಂದರೆ ಅದನ್ನು ಇದಕ್ಕಿಂತ ಸೈಡ್ ಎಫೆಕ್ಟ್ ಕಡಿಮೆ ಅಂತ ಹೇಳ್ತೀವಲ್ಲ, ಅದರಿಂದ ಒಳ್ಳೆಯದು. ಯಾತಕ್ಕಪ್ಪ ಅಂದರೆ ಇನ್ಹೇಲರ್ ಒಂದು ಶ್ವಾಸಕೋಶದಲ್ಲೇ ಕೆಲಸ ಮಾಡುತ್ತೆ. ಟ್ಯಾಬ್ಲೆಟ್ ತೊಗೊಂಡ್ರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಒಳಗೆ ಹೋಗಬೇಕು, ಹೊಟ್ಟೆಯಿಂದ ಬಂದು ರಕ್ತದ ಒಳಗೆ ಹೋಗಬೇಕು ಅನ್ನುವಾಗ ನಿಮಗೆ ಸ್ಟ್ರೈನ್ ಏನಂತ ಹೇಳ್ತೀವಿ, ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಅಷ್ಟಾಲಿನ್ ಇನ್ಹೇಲರ್ ಯೂಸ್ ಮಾಡಿ ಒಳ್ಳೆ ಬ್ರೀತಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಲ್ಲ, ನಿಮ್ಮ ಉಸಿರಾಟದ ಕಡೆ ಗಮನ ಕೊಟ್ಟು ಒಳ್ಳೆ ಚೆಸ್ಟ್ ಎಕ್ಸ್ಪಾನ್ಷನ್ ಅಂತ ಡೀಪ್ ಬ್ರೀತಿಂಗನ್ನು ಮಾಡ್ಬೋದು. ವ್ಯಾಯಾಮ ಎಲ್ಲ ಕಡೆಯೂ ಮಾಡಿಕೊಳ್ಳೋದು ಇದು ಒಳ್ಳೆಯದು, ಆಯ್ತಾ? ತುಂಬ ಹೊಗೆ ಈ ಸಂಬಂಧಪಟ್ಟ ಇದೆಲ್ಲ ಮಾಡುವಾಗ ಆದಷ್ಟು ಎಷ್ಟು ನಾವು ಕವರ್ ಮಾಡಿಕೊಂಡು ಏನಾದ್ರು ಮಾಸ್ಕ್ ಹಾಕ್ಕೊಳ್ಳೋಕ್ಕಾಗತ್ತಾ ಆ ಥರ ಎಲ್ಲ ಮಾಡ್ಬೋದು. ಕೆಲವು ಟೈಮ್ ನಾವು ಒಗ್ಗರಣೆ ಹಾಕ್ತೀವಿ, ಅದರಿಂದ ಶ್ವಾಸಕೋಶಕ್ಕೆ ಸ್ವಲ್ಪ ತೊಂದರೆ ಬರುತ್ತೆ, ಅದು ಕಡಿಮೆ ಮಾಡ್ಕೊಳ್ಳೋದು. ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಈ ಕಡೆ ಬಂದು ಒಳ್ಳೆ ಉಸಿರಾಟ ತೊಗೊಂಡು ಆ ಥರ ಎಲ್ಲ ಮಾಡಿಕೊಂಡು ಇನ್ನೂ ಅನುಕೂಲ ಆಗುತ್ತೆ. ಇದು ಬಿಟ್ಟು ನಿಮ್ಗೆ ಅನುಕೂಲ ಆಯಿತು ಅಂದರೆ ಒಳ್ಳೆ ಚಾನ್ಸಸ್ ಎಲ್ಲ ಇರುತ್ತೆ. ಪಾಸಿಟಿವ್ ಹೋಮಿಯೋಪತಿ ಇನ್ನೂ ನಿಮ್ಗೆ ಒಳ್ಳೆ ವಿಶ್ವಾಸಶಕ್ತಿ ಬೇಕು ಅನ್ನುವಾಗ ಒಂದು ಪರ್ಟಿಕ್ಯುಲರ್ ಇದು ತೊಗೊಂಡ್ರೆ ನಿಮ್ಗೆ ಇನ್ನೂ ಒಳ್ಳೆ ಅನುಕೂಲ ಆಗುತ್ತೆ. ಓಕೆಮಾ, ಥ್ಯಾಂಕ್ ಯು. ಈಗ ನಂದಿಶ್ರೀ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಂದಿಶ್ರೀ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಹಲೋ ಡಾಕ್ಟರ್. ಹಲೋ, ಹೇಳಿ ನಂದಿಶ್ರೀ. ಗುಡ್ ಆಫ್ಟರ್ನೂನ್ ಡಾಕ್ಟರ್. ಗುಡ್ ಆಫ್ಟರ್ನೂನ್ ಡಾಕ್ಟರ್, ನನ್ನ ಮಗನಿಗೆ 11 ತಿಂಗಳು ಈಗ. ಓಕೆ. ಈಗ ಒಂದು 3 ವಾರದಲ್ಲಿ ಅವನು ನ್ಯೂಮೋಬ್ರಾಂಕೈಟಿಸ್ ಅಂತ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದ. ಸರಿ. 1 ವೀಕ್. ಈಗ ಮೆಡಿಸಿನ್ಸ್ ಎಲ್ಲ ಆಯ್ತು. ಈಗ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಈಗ ಯಾವ್ದು ಯಾವಾಗಲೂ ಕಫ ಕಟ್ಕೊಳ್ತಾ ಇರುತ್ತೆ ಅವನಿಗೆ, ಎಂತ ಇರ್ತಾನೆ. ಆಮೇಲೆ ಸಡನ್ ಆಗಿ ಯಾವಾಗಾದ್ರೂ ಒಂದ್ಸಲ ಜ್ವರ ಬರ್ತಾ ಇರುತ್ತೆ. ಆಮೇಲೆ ಇನ್ನೊಂದು ಈಗ ಅಂದ್ರೆ ಊಟ ಬಿಟ್ಬಿಟ್ಟಿದ್ದಾನೆ. ಒಂದು 2 ವೀಕ್ಸ್ ಇಂದ ಸರಿಯಾಗಿ ಊಟವನ್ನೇ ಮಾಡ್ತಿರ್ಲಿಲ್ಲ. ಮುಂಚೆಯಿಂದ ನಮ್ಗೆ ಚೆನ್ನಾಗಿ ಊಟ ಮಾಡ್ತಿದ್ದು, ಈಗ ಊಟ ಬಿಟ್ಟಿದ್ದಾನೆ. ಈಗ ನೀವು ಅದನ್ನೆಲ್ಲ ಹೇಳ್ತಿರಲ್ಲ, ಸೊ ಯಾವ ರೀತಿ ನಾನು ಅವ್ನಿಗೆ ತಗೊಂಡು ಇದ್ ಮಾಡ್ಲಿ ಅಂತ. ಈ ತರ ಅದು ಚಿಕ್ಕ ಮಗು ಅಂತ ಹೇಳ್ತಾ ಇದ್ದೀರಾ. ಈ ಥರ ಕಾಯಿಲೆಗೆಲ್ಲ ನಮ್ಮ ಪಾಸಿಟಿವ್ ಹೋಮಿಯೋಪತಿನಲ್ಲಿ ಒಳ್ಳೆ ಔಷಧಿಗಳೆಲ್ಲ ಇದೆ ಅಮ್ಮ. ನಿಮ್ಮ ಅನುಕೂಲ ಹೆಂಗೆ ಅಂತ ನೋಡಿ. ಯಾಕೆಂದರೆ ಕಂಪ್ಲೀಟ್ ಡೀಟೇಲ್ಸ್ ತೊಗೋಬೇಕು. ನೀವು ಏನೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದೀರೋ ಆ ಬಗ್ಗೆ ಎಲ್ಲ ತೊಗೊಂಡು ಬಂದರೆ ಏನು ಅಂತ ನಿಮಗೆ ಕಂಪ್ಲೀಟ್ ಒಂದು ಕೇಸ್ ಸ್ಟಡಿ ಅಂತ ಹೇಳ್ತೀವಲ್ಲ, ಆ ಥರ ತೊಗೊಂಡು ಅಕಸ್ಮಾತ್ ನಿಮ್ಮ ಅಜ್ಜ ಅಜ್ಜಿ ಅವರು ಮಗು ಅಜ್ಜ ಅಜ್ಜಿಗೆ ಯಾರು ಏನೋ ತೊಂದರೆ ಇತ್ತಾ, ಏನೆಲ್ಲ ಇದೆ ಅಂತ ಕಂಪ್ಲೀಟ್ ತಿಳ್ಕೊಂಡು ನಿಮ್ಗೆ ಏನು ತೊಂದರೆ ಇತ್ತು ಈ ಥರ ಇಟ್ಕೊಂಡು ನಾವು ಒಂದು ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಸಿಮಿಲಿಮಮ್ ಅಂತ ಹೇಳಿ ಕೊಡುವಾಗ ಎಲ್ಸೋ ಶಕ್ತಿ ಜಾಸ್ತಿ ಬರುವಾಗ ನೀವು ಹೇಳಿದ್ರಲ್ಲ, ಈಗ ಊಟ ಮಾಡೋದೆಲ್ಲ ಕಡಿಮೆ ಆಗಿ ಅದೆಲ್ಲ ಒಳ್ಳೆ ಇಂಪ್ರೂವ್ ಹಾಕ್ಕೊಂಡು ಎಲ್ಸೋ ಶಕ್ತಿ ಇಂಪ್ರೂವ್ ಆಗ್ತಾ ಒಳ್ಳೆ ಒಂದು ಆರೋಗ್ಯವಾದ ದಾರಿಗೆ ಬರೋಕ್ಕೆ ಚಾನ್ಸಸ್ ಇದೆ. ಓಕೆ, ಎಚ್ ಡಿ ಕೋಟಿಯಿಂದ ಈಗ ತೇಜ ಕರೆ ಮಾಡ್ತಾರೆ. ತೇಜ, ನಿಮ್ಮ ಪ್ರಶ್ನೆ ಇದೆ ಡಾಕ್ಟರ್ನ ಕೇಳಿ. ಹಲೋ ಸರ್. ಹೇಳಿಮಾ, ಹೇಳಿ ತೇಜ ಅವರೇ. ಸರ್, ನನ್ನ ಮಗನಿಗೆ 14 ವರ್ಷ ಆಯ್ತು. ಅವನಿಗೆ ಈಗ 7 ವರ್ಷದಿಂದ ಸಡನ್ ಆಗಿ ಬಂತು. ಇದು ಒಂಥರ ಕೆಮ್ಮು ಬರೋದು, ತುಂಬಾ ಉಸಿರಾಟ ತೊಂದರೆ ಆಗೋದು, ಆ ತರ ಇದೆ. ಸರಿ. ಇವಾಗ ಅವ್ನಿಗೆ ಸ್ವಲ್ಪ ಕೋಲ್ಡ್ ತರ ಎಲ್ಲ ಆಯ್ತು ಅಂತಂದ್ರೆ ಬೆಳಿಗ್ಗೆ ಸೀನ್ ಬರುತ್ತೆ. ಸರಿ. ಇದಕ್ಕೆ ಏನಂತ ಸರ್? ಇದೆಲ್ಲ ಈ ತರ ಬರೋದು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಲ್ಲ, ಪದೇ ಬರೋದನ್ನ ಕಡಿಮೆ ಮಾಡೋಕ್ಕೆಲ್ಲ ಒಳ್ಳೆ ಔಷಧಿಗಳೆಲ್ಲ ಇದೆಮ್ಮ. ಇದೆಲ್ಲ ಚೆನ್ನಾಗಿ ಆಗತ್ತೆ. ಅವ್ನಿಗೆ ಚಿಕ್ಕ ಮಗು ಅಂದ್ರೂ ಒಂದು ಒಳ್ಳೆ ವಾತಾವರಣ, ಆಡುವಾಗ ತುಂಬಾ ಗಲೀಜು ಮಾಡ್ಕೊಳ್ಳೋದು, ಮಣ್ಣಲ್ಲೇ ಇದು ಮಾಡೋದು, ಆ ಥರ ಧೂಳು ಎಲ್ಲ ಜಾಸ್ತಿ ಇರುತ್ತೋ ಅದೆಲ್ಲ ಇದು ಮಾಡೋದು, ಬಟ್ಟೆಯನ್ನು ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಳ್ಳೋದು, ಸ್ವೆಟರ್ ಹಾಕೊಳ್ಳುವಾಗ ಅದನ್ನೂ ಸ್ವಲ್ಪ ಕ್ಲೀನ್ ಆಗಿರೋದು, ಈ ಥರ ಎಲ್ಲ ಹೇಳ್ಕೊಡ್ಬೋದು. ಆ ಜೊತೆಯಲ್ಲಿ ನಿಮಗೆ
ತುಂಬ ಕೆಲವು ಟ್ರಿಗರ್ ಫ್ಯಾಕ್ಟರ್ಸ್ ಹೇಳಿಲ್ಲ. ಫಾರ್ ಎಕ್ಸಾಂಪಲ್ ಮಗು ನಾಯಿ ಜೊತೆ ಆಟ ಆಡ್ತಾ ಇರುವಾಗ ಅದನ್ನು ಸ್ವಲ್ಪ ಗಮನ ಕೊಡೋದು, ಈ ಥರ ಎಲ್ಲ ಮಾಡುವಾಗ ಏರಿಸುವ ಶಕ್ತಿ ಇನ್ನೂ ಜಾಸ್ತಿ ಬರುತ್ತೆ. ಅದು ಬಿಟ್ಟು ಹೇಗೆ ನಾವು ಹೇಳಿದ್ನಲ್ಲ, ಈಗ ಹೇಳೋ ಥರ ಹೋಮಿಯೋಪತಿ ಸಿಸ್ಟಮ್ನಲ್ಲಿ ಒಳ್ಳೆ ಔಷಧಿಗಳೆಲ್ಲ ಇದೆ. ಈ ಜೊತೆಯಲ್ಲಿ ಸ್ವಲ್ಪ ದಿವಸ ತೊಗೊಂಡ್ರೆ ಮಗುಗೆ ಏರಿಸುವ ಶಕ್ತಿ ಬಂದ್ಬಿಟ್ಟು 1 ವರ್ಷ 2 ವರ್ಷದೊಳಗೆ ಏನಪ್ಪ ಅಂದರೆ ಈ ಥರ ಫ್ರೀಕ್ವೆನ್ಸಿ ಆಫ್ ಅಟ್ಯಾಕ್ ಆ್ಯಂಡ್ ಇಂಟೆನ್ಸಿಟಿ ಅಂತ ಹೇಳ್ತೀವಿ. ಈಗ ಒಂದು 20 ಸತಿ ಒಂದು ದಿವಸಕ್ಕೆ ಒಂದು ಅಕ್ಷಿ ಮಾಡ್ತಾ ಇದ್ದದ್ದು ಮಗು ಸ್ನೀಸಿಂಗ್ ಎಲ್ಲ ತುಂಬ ಕಡಿಮೆ ಆಗುತ್ತೆ, ಮೂಗಿನ ಸುರಿಯೋದು ಕಡಿಮೆ ಆಗುತ್ತೆ, ಒಳ್ಳೆ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ. ಆ ಥರ ಚಾನ್ಸಸ್ ಎಲ್ಲ ಇದೆ. ನಿಮ್ಮ ಅನುಕೂಲ ನೋಡಿ ಸಂಪರ್ಕಿಸಿ. ಓಕೆ, ಈಗ ಗೋವಿಂದ ರಾಜು ಕರೆ ಮಾಡ್ತಾರೆ. ಗೋವಿಂದ ರಾಜು, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಹೇಳಿ ಗೋವಿಂದ ರಾಜ್. ಗೋವಿಂದ ರಾಜ್, ನನ್ನ ಧ್ವನಿ ಕೇಳ್ತಿದ್ಯಾ? ಸರ್, ಗೌರವಾನ್ವಿತ ವೈದ್ಯರಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು ತಮಗೆ. ಓ ಪ್ರಣಾಮ್. ಗೌರವಾನ್ವಿತ ವೈದ್ಯರಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು. ಓ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ನಮಸ್ಕಾರ ಸ್ವಾಮಿ. ಓಕೆ ಗುರುಗಳೇ, ನನಗೇನು ತೊಂದರೆ ಇಲ್ಲ. ಓಕೆ. ನಮ್ಮ ಶ್ರೀಮತಿ ಅವರ ತಾಯಿಯವರು, ಓಕೆ, ಅಂದ್ರೆ ನಮ್ಮ ಅತ್ತೆ ಅವ್ರಿಗೆ ಒಂದು 3 ವರ್ಷದಿಂದ ಆತ್ಮ ಕಾಯಿಲೆ ಇದೆ ಗುರುಗಳೇ. ಸರಿ. ಅವರು ಯಾವ್ದು ಪುಡಿ ಗಿಡಿ ತಗೊಂಡ್ರೆ ನಾವು ಹೇಳ್ದೆ ಒಳ್ಳೆ ಡಾಕ್ಟರ್ ತೋರ್ಸೋಣ ಬನ್ನಿ ಅಂತ ಕರೆದೆ. ಸರಿ. ಅವ್ರ ಆದಾಗಿ ಕೂಡ ಏನೋ ಯಾವ್ದೋ ಪುಡಿ ತಗೊಳ್ಳೋದು, ಪಾಲನೆ ಔಷಧಿ ಕೊಡ್ತಾರೆ ಅದನ್ನ ತಗೊಳ್ಳೋದು, ಇದೆಲ್ಲ ಮಾಡಿ ಅವ್ರ ಆರೋಗ್ಯ ಸ್ವಲ್ಪ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಗುರುಗಳೇ. ಸರಿ. ಯಾಕೆಂದ್ರೆ ತಮ್ಮನ್ನ ನೋಡ್ಮೇಲೆ ದೇವ್ರ ನೋಡೋಣ ಆಗ್ಬಿಟ್ಟು ನನಗೆ ಇವಾಗ ಟಿವಿನಲ್ಲಿ. ಆದ್ರಿಂದ ನಿಮ್ಗೆ ಸಲಹೆ ಕೇಳೋಣ, ನಮ್ಮ ಅತ್ತೆಯವ್ರಿಗೆ ಒಂದು ಸೂಕ್ತವಾದ ಮಾತು. ಓ ಎಸ್, ನೀವು ಹೇಳಿದ ಅರ್ಥವಾಯಿತು. ಒಳ್ಳೆ ನಮ್ಮ ಶ್ವಾಸಕೋಶದ ಬಗ್ಗೆ ನಾವು ಹೇಳಿದ್ನಲ್ಲ, ನಾವು ಪಾಸಿಟಿವ್ ಹೋಮಿಯೋಪತಿನ ಒಳ್ಳೆ ರಿಸರ್ಚ್ ಮಾಡಿ ಒಳ್ಳೆ ಕಂಪ್ಲೀಟ್ ಕೇಸ್ ಹಿಸ್ಟ್ರಿ ಅಂತ ಹೇಳ್ತೀವಿ. ಒಂದೊಂದು ಫಾರ್ ಎಕ್ಸಾಂಪಲ್ ಅಂದರೆ ಬರೀ ಅಸ್ತಾಲಿನ್ ಇನ್ಹೇಲರ್ ಆ ಥರ ಒಂದೇ ಔಷಧ ಮಾತ್ರ ಇಲ್ಲ, ಒಬ್ಬೊಬ್ಬರು ಒಂದೊಂದು ಕಂಡುಹಿಡಿದು ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಸಿಮಿಲಿಮಮ್ ಅಂತ ಆಲ್ವೇಸ್ ಹೋಮಿಯೋಪತಿ ಟೆಲ್ಸ್ ವಿ ಡೋಂಟ್ ಟ್ರೀಟ್ ದ ಡಿಸೀಸ್, ವಿ ಟ್ರೀಟ್ ದ ಪರ್ಸನ್ ಅಂತ ಹೇಳ್ತೀವಿ. ಆ ಒಬ್ಬೊಬ್ಬರು ಒಂದೊಂದು ಗುಣಾಂಶಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ ಎಮೋಷನ್ ಅಂತ ಹೇಳಿದ್ನಲ್ಲ, ಆ ಥರ ಏನಾದರೂ ಒಂದು ಮನಸ್ಸಿಗೆ ಅವ್ರಿಗೆ ಏನಾದರೂ ಒಂದು ಕೊರತೆ ಇರ್ಬೋದು, ಒಂದು ಡಿಸಪಾಯಿಂಟ್ಮೆಂಟ್ ಇದಿರ್ಬೋದು, ಓದೋದ್ರ ಮೂಲಕ ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಾ. ಅಂದ್ರೆ ರೋಗಕ್ಕೆ ಮದ್ದಲ್ಲ, ಮನುಷ್ಯನಿಗೆ ಮದ್ದು. ಧನ್ಯವಾದ ಡಾಕ್ಟರ್. ಆಸ್ತಮಾ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರು ತಿಳಿಸ್ಕೊಟ್ರಿ. ವೀಕ್ಷಕರೇ, ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.